ಇಲ್ಲಿ ಯಾರಿಗೂ ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದು ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಇಲ್ಲಿ ಎಲ್ಲ ಬಂದಿರತಕ್ಕಂಥ ನೀವು ನಿಜವಾಗಲೂ ಕುಮಾರಣ್ಣವರ ದೇವೇಗೌಡರ ಅಭಿಮಾನಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ಈ ರಾಜ್ಯದಲ್ಲಿ ಏನಾದರೂ ರೈತರು ಉಳಿಬೇಕು ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ, ನಾವು JDSನ ಬೆಂಬಲಿಸ್ಬೇಕು. ಯಾಕಂದರೆ ಕುಮಾರಣ್ಣವ್ರು ಒಬ್ಬರೇ ರೈತರು. ಮೊನ್ನೆ ಹೇಳ್ತಾಯಿದ್ರು ಈ ಕಾದ್ಲಿಬೇಣೆರು ಭೀಮನಳ್ಳಿರೋ ಅಣ್ಣ ಕುಮಾರಣ್ಣ ಇಲ್ಲ ಅಂದರೆ ಎಲ್ಲ ಹೋಗ್ತೈತೆ ಹಾಳಾಗಿ ಹೋಗ್ತೈತೆ ಅಂದರೆ ಯಾಕೆ ಗೊತ್ತಾ? ಇಲ್ಲೇ ಇದ್ರು ನೋಡು, ಕುಮಾರಣ್ಣವರು ರೈತರು ಸಾಲ ಮನ್ನಾ ಮಾಡಿದರು, ಸಾರಾಯಿ ನಿಷೇಧ ಮಾಡಿದರು, ಲಾಟ್ರಿ ನಿಷೇಧ ಮಾಡಿದ್ರು, ಸುಮಾರು ರಾಜ್ಯದ ಎಲ್ಲ ಒಂದು ಇದು ಕೂಡ ಒಳಿತು ಮಾಡ್ತಾರೆ. ಅದರಿಂದ ನಮ್ಮ ಪಕ್ಷ ಬಡವರ ಪಕ್ಷ, ರೈತರ ಪಕ್ಷ, ಅದನ್ನು ನಾವು ಉಳಿಸ್ಕೊಂಡು ಹೋಗೋಣ. ತಾಲೂಕಲ್ಲಿ ನಿಖಿಲ್ ಅಣ್ಣವ್ರಿಗೆ ನಮ್ಮ ಪೂರ್ತಿ ಪರಿಸ್ಥಿತಿ ಹೇಳಿದ್ದೀನಿ, ಅವರು ಕೂಡ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ. ಈಗ ಇನ್ನು ಕಾಂಗ್ರೆಸ್ದು ನೋಡ್ತಾ ಇದ್ದೀವಿ ನಾವು, ಮನೆಗಳು ಕೊಡಬೇಕಾದ್ರೂ ಲಂಚ, ಏನು ಕೊಡಬೇಕಾದ್ರೂ ಲಂಚ, ಎಲ್ಲ ಬರೀ ಲಂಚ. ಸಿದ್ದರಾಮಯ್ಯನವರು ಗ್ಯಾರಂಟಿ 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 ಅಂತಾರೆ. ಆ ಗ್ಯಾರಂಟಿ ಏನು ಗ್ಯಾರಂಟಿನೋ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನಾನು ಓದಿದ್ದು ಒಡ್ಗೆರೆ ಮುಂದೆ ಜಾತ್ರೆ ಆಗೋದು ಪಕ್ಕದಾಗೆ. ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ, ಸಿದ್ದರಾಮಯ್ಯ ಅಂತಲೇ ಆ ಫ್ಯಾಮಿಲಿ ಎಲ್ಲ ಓನರು, 20-30 ಜನ ಹುಡುಗರು. ಒಡ್ಗೆರೆ ಮುಂದೆ ಜಾತ್ರೆಗೆ ಎಲ್ಲ ಬಂದು ತಾತ ಇದು ಕೊಡು ದುಡ್ಡು ಕೊಡು. ಅವನೇನು ಮಾಡೋನು ತಾತ, ಅವಾಗ 2 ರೂಪಾಯಿ ನೋಟ್ ಬರೋದು, ಸಖತ್ ಕೆಂಪಗಿರೋದು ಪ್ರಿಂಟ್. 2 ರೂಪಾಯಿ ಅಂದರೆ ಹುಡುಗರು ಬಲಾಸೆ. ಎಲ್ಲ ಬರೋ 20 ಜನ ಹುಡುಗರು ಬಂದರು. ನನ್ನ ಕಂಡೀಷನ್ನ ಒಪ್ಕೊಂಡ್ರೆ ಕೊಡ್ತೀನಿ 2 ರೂಪಾಯಿ ಅಂದರೆ. ಏನು ಕಂಡೀಷನ್ ಆದರೂ ಕೊಡಿ 2 ರೂಪಾಯಿ ಅಂತೇಳಿ ಆಸೆ ಅಲ್ವಾ. 2 ರೂಪಾಯಿ ಎಲ್ರಿಗೂ ಕೊಟ್ಟ. ಏನು ಕಂಡೀಷನ್ ಅಂದರೆ 2 ರೂಪಾಯಿ ಯಾರ್ಯಾರು ಇಸ್ಕೊಂಡಿದ್ದೀರೋ ಇವತ್ತು ರಾತ್ರಿ ಊಟ ಬಿಟ್ಬಿಡ್ಬೇಕು ಅಂತ. ಪಾಪ ಅವ್ರಿಗೆ ಒಂದಿನ ತಾನೇ ಬಿಡು. 2 ರೂಪಾಯಿ ಏನು ರಾತ್ರಿಯಲ್ಲಿ ಇಟ್ಕೊಂಡು ಒಳ್ಳೆ ಕನಸು, ದುಡ್ಡು ಐತೆ. ಅವಾಗ 2 ರೂಪಾಯಿ ಅಂದರೆ ದೊಡ್ಡ ಇದು ಹುಡುಗರಿಗಿಲ್ಲ. ಆಮೇಲೆ ಬೆಳಿಗ್ಗೆ ಬಂದರು, ಟಿಫನ್ಗೆ ಬಂದರೆ ಎಲ್ಲ ಯಾರ್ಯಾರು 2 ರೂಪಾಯಿ ವಾಪಸ್ ಕೊಡ್ತಾರೋ ಅವ್ರಿಗೆ ಟಿಫನ್ ಅಷ್ಟೇ. ಅದೇ ಗಟ್ಟಿ ಇವ್ರಿಗೆ, ಏನು ಇಸ್ಕೊಂಡಿದ್ದೇ ಗಟ್ಟಿ. ಅವನು ರಾತ್ರಿ ಊಟನೂ ಮಿಗಿಲಿಸ್ಬಿಟ್ಟ, ದುಡ್ಡು ವಾಪಸ್ ಬಂದು ಟಿಫನ್ ಕೊಡಲೇಬೇಕು ಕೊಟ್ಟೆ. ಇದು ಅಷ್ಟೇ ಗ್ಯಾರಂಟಿ. ಏನು ಮಾಡವ್ರೆ, ಗಂಡಸರಿತಾಗೆಲ್ಲ ಕಿತ್ಕೊಳ್ತಾರೆ. ಅದು ಎಲ್ರಿಗೂ ಗೊತ್ತು. ಏನೇನು ಈಗ ಎಲ್ಲ ಪಾಪ ಯಾವುದು ಕಮ್ಮಿ ಆಗಿರೋದು ಯಾವುದೈತೆ. ಅದರಿಂದ ನಾವು ಹೆಚ್ಚಿಗೆ ಇನ್ನು ಹೇಳಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಕೂಡ ನನಗೆ ತಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು, ನಾನು ಎಲ್ಲ ಪಂಚಾಯಿತಿಗಳಿಗೂ 31 ಪಂಚಾಯಿತಿಗಳಿಗೂ ನಗರದಾಗ ಕೂಡ ಫೋನ್ ಮಾಡಿದಾಗ, ಅಣ್ಣ ನಾವು ವಾಲಂಟಿಯರಾಗಿ ಬರ್ತೀವಿ, ಏನೇನೂ ಬೇಡ, ಆರಾಮಾಗಿ ಬರ್ತೀವಿ ಅಂದರೆ. ಯಾಕಂದರೆ ಈ ಪರಿಸ್ಥಿತಿ ಗೌರಿಬಿದನೂರಲ್ಲಿ ದುಡ್ಡು ಬಿಟ್ಟು ಬೇರೆ ಯಾವ ಪುಣ್ಯಾತ್ಮನೇ ಆಗಲಿ ಅವ್ರಿಗೆ ನಾವು ಚಾಲೆಂಜ್ ಮಾಡೋದಲ್ಲ, ಜನನ ಕಲೆ ಹಾಕಿಬಿಡ್ಲಿ ನೋಡ್ತೀನಿ ಯಾಕಂದರೆ ಈ ದುಡ್ಡು ಕೊಡದೇ ಇದ್ದು ಅವ್ರು ಹೋದರೆ, ಯಾವುದೇ ಪಾರ್ಟಿಗೆ ಹೋದರೆ ನಾನು ಕೇಳಿದು ಕೊಡ್ತೀನಿ, ನಾನು ರಾಜಕೀಯ ಇವತ್ತು ಬಿಟ್ಟುಕೊಡ್ತೀನಿ. ಅವರು 1,000 ಕೊಡಬೇಕು, ಇಲ್ಲ ಸೀರೆ ಕೊಡಬೇಕು, ಇಲ್ಲ ಮುಖನತ್ ಕೊಡಬೇಕು. ನೆನ್ನೆ ಎಲ್ಲ ಬಾಸಾಮಿ ಕೊಟ್ಟವನೇ 500 ಜನ ಕೊನೆಗೆ ಎಲ್ಲಿ ಅಂತ ಬಟ್ಟಿಲಾರ್ದಾಗ ಹೋಗವ್ರೆ. ಆದ್ದರಿಂದ ನಾವು ಬೇಡ, ನಮ್ಮ ಏನೇ ತಪ್ಪುಗಳಿದ್ರು ದಯವಿಟ್ಟು ನಿಮ್ಮ ಜೊತೇಲಿ ನಾನು ಹಗಲು 24 ಗಂಟೆ ಯಾವುದೇ ಇದಕ್ಕೂ ಕೂಡ ನಾವು ಸ್ಪಂದಿಸ್ತೀವಿ, ನಾವು ಇರ್ತೀವಿ. ನಮ್ಮ ಜೊತೆಲಿ ಅಣ್ಣವ್ರು, ನಿಖಿಲ್ ಅಣ್ಣವ್ರು ಇರ್ತಾರೆ, ಕುಮಾರಣ್ಣವ್ರು ಇರ್ತಾರೆ. ಈಗ ನಮ್ಮ ಪ್ರಭು ಅವರು ಸ್ವಲ್ಪ ನಿಖಿಲ್ ಅಣ್ಣ ಗಮನಕ್ಕೆ ತರ್ತಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೇನು ಆಗಬೇಕು, ಲೋಕಲ್ಲಾಗೆ ನಮಗೆ ಉದ್ಯೋಗ ಸಿಗೋದಕ್ಕೆ ಎಲ್ಲ ನಿಖಿಲ್ ಅಣ್ಣವ್ರ ಮಾತಾಡಿ, ಕುಮಾರಣ್ಣನೂ ಒಂದು ಸರಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಮೀಟಿಂಗ್ ಮಾಡಿ ಆ ಕೇಂದ್ರದ ಕೂಡ ನಾವು ಒಂದು ಸವಲತ್ತು ತಗೋಬೇಕು, ನಮ್ಮ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರೂ ಕೂಡ ಮೊನ್ನೆ ಹಂಗೆ ಹೇಳಿದೆ ಮೀಟಿಂಗ್ ಐತೆ ಅಂದಾಗ, ಅಣ್ಣ ಬನ್ನಿರಿ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಮಾಡೋಣ ಅಂತೇಳಿ ಎಲ್ಲರೂ ಅವ್ರವ್ರ ಜವಾಬ್ದಾರಿ ತಗೊಂಡು ಈಗ ಕಮ್ಮಿ ಸಮಯದಲ್ಲಿ ಮಾಡಿದ್ದಾರೆ. ಆಮೇಲೆ ಎಲ್ಲ ನೀವು ಬಂದಿರತಕ್ಕಂಥ ಎಲ್ಲ ಪಂಚಾಯತಿಗಳವರು, ಎಲ್ಲ ಹಿರಿಯರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಜೊತೇಲಿ ನಾವು 24 ಗಂಟೆ ಇರ್ತೀವಿ ಅಂತ ಹೇಳಿ ಮಾತು ಕೊಡ್ತಾ, ನೀವು ನಮ್ಮ ಜೊತೇಲಿ ಸಹಕರಿಸಿ JDSನ ಅಧಿಕಾರಕ್ಕೆ ಈ ಸರಿ ತರಲೇಬೇಕು. ಯಾಕಂದರೆ ನಾವು ಆಂಧ್ರದಲ್ಲಿ ನೋಡಿದ್ದೀವಿ, ಈ TDP ಅಂದಾಗ ನಗರು ನಮಗೆಲ್ಲ ನೆಂಟರು ಪನಗೊಂಡವ್ರೆ, ಹಿಂದೂಬ್ರವ್ರೆ. ಆದರೆ ಅಂಥ ಒಂದು ಪಕ್ಷ ಧೂಳಿಪಟ ಮಾಡಾಕಿದ್ರು ಅವ್ರನ್ನ. ಇಲ್ಲೇನು ಹೆಚ್ಚೇನಲ್ಲ, ಜನ ಮನಸ್ಸು ಮಾಡಿದ್ರೆ 100ಕ್ಕೆ 100 ಗೌರಿಬಿದನೂರು ಅವ್ರು ನಮಗೆ ಸಾಥ್ ಕೊಡ್ತಾರೆ. ತಾವೆಲ್ಲ ಇರ್ರಿ, ನಾವು ನಿಮ್ಮ ಜೊತೆಲಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಂಬರ್ ಅವ್ರು ಮಿಸ್ ಕಾಲ್ ನಂಬರು ಈಗಾಗಲೇ ನನಗೆ ಗೊತ್ತಿದ್ದಂಗೆ ಗೌರಿಬಿದನೂರಲ್ಲಿ ಸುಮಾರು ಸದಸ್ಯರು ಎಲ್ಲ ಯುವಕರೆಲ್ಲ ಮಾಡಿ ನನ್ನ ಮೊಬೈಲಿಗೆ ಕಳಿಸ್ತಾ ಇದ್ದಾರೆ. ಸುಮಾರು ಜನ ಗೌರಿಬಿದನೂರಲ್ಲಿ ಆಗಲೇ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಅಂದರೆ ಒಂದು 25,000 30,000 ಸದಸ್ಯತ್ವ ಮಾಡಬೇಕು. ಪಂಚಾಯತಿ ವೈಸ್ ಕೂಡ ನಾವು ಹೇಳ್ತೀವಿ, ದಯವಿಟ್ಟು ಒಂದು 30,000 ಸದಸ್ಯತ್ವ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳಿಕೊಂಡು ನಮಸ್ಕಾರ ಮಾಡ್ತಾಯಿದ್ದೀನಿ.
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.